ಕಾಂಗ್ರೆಸ್ ರಾಜಕೀಯ ಚದುರಂಗ ಒಂದೆಡೆ ಸಂಪುಟ ಪುನರ್ರಚನೆ ಕೂಗು, ಕೈ ಸುಡ್ತಾ ಇದೆ ದಾವಣಗೆರೆಯ ಬೆಂಕಿ. ಕಾಂಗ್ರೆಸ್ ಕೊತ್ತ ಕೊತ್ತ ರಿಸಲ್ಟ್ ಬಂದ ಬಳಿಕ ಈ ರೀತಿಯಾದಂತ ಜಟಾಪಟಿಯನ್ನ ನೋಡ್ತಾ ಇದ್ವಿ. ಅವ್ರು ಬಂದಿಲ್ಲ ಕ್ಯಾನ್ವಸ್ಗೆ, ಅವ್ರು ಹೋರಾಟ ಮಾಡಿಲ್ಲ, ಅವ್ರು ಸಪೋರ್ಟ್ ಕೊಟ್ಟಿಲ್ಲ, ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಒಳೆ ಇಟ್ಟು ಬಿದ್ದಿದೆ ಅನ್ನುವಂಥದ್ದನ್ನ ರಿಸಲ್ಟ್ ಬಂದ ಬಳಿಕ ನೋಡಿದೀವಿ ಇಷ್ಟು ದಿನನೂ ಕೂಡ. ಆದ್ರೆ ಮತದಾನ ಆಗಿ 24 ಅವರ್ಸ್ ನಲ್ಲೇ ಕಾಂಗ್ರೆಸ್ ಒಳಜಗಳ, ಅದು ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದ ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪ, ರಾಜೀನಾಮೆ, ವಜಾ, ಈ ಎಲ್ಲ ಹೈಡ್ರಾಮಾಗಳು ಕೂಡ ನಡೀತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ರಾಜಕೀಯ, ಕೈ ಸುಡ್ತಾ ಇರುವಂತದ್ದು ದಾವಣಗೆರೆ ದಕ್ಷಿಣದ ಕಿಚ್ಚು. ಸ್ಪೆಷಲಿ ಈ ದಾವಣಗೆರೆ ದಕ್ಷಿಣದ ಕಿಚ್ಚಿನಲ್ಲಿ ಮುಸ್ಲಿಂ ಸಮುದಾಯ ಅಂತ ಹೇಳಿದ್ನಲ್ಲ, ಸಿಎಂ ಬಣ ವರ್ಸಸ್ ಡಿಕೆ ಬಣ ಅನ್ನುವಂತ ರೀತಿಯಲ್ಲೂ ಕೂಡ ವೇದಿಕೆ ಕಚ್ಚಾಟ್ಕೊಳ್ತಾ ಇರುವಂತದ್ದು. ಜಬ್ಬಾರ್ ರಾಜೀನಾಮೆ, ನಸೀರ್ ಅಹಮದ್ ವಜಾ. ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂಥವ್ರು, ನಾನು ಹೇಳಿದ್ನಲ್ಲ, ವಜಾ ಆಗಿರೋದು, ರಾಜೀನಾಮೆ ಕೊಟ್ಟಿರೋದಲ್ಲ, ವಜಾ. ಸಿಎಂ ಜೊತೆ ಚರ್ಚೆಗೆ ಓಡೋಡಿ ಬಂದಿದ್ದಾರೆ ಜಮೀರ್ ಮೇಲೂ ಆರೋಪ ಇದೆ. ಜಮೀರ್ ಕೂಡ ಒಳೆಯಟನ್ನ ಕೊಟ್ಟಿದ್ದಾರೆ, ಅವರು ಪ್ರಚಾರಕ್ಕೆ ಬಂದಿಲ್ಲ. ಅಲ್ಲಿರುವಂತ ಕ್ಯಾಂಡಿಡೇಟ್ಗೆ ಅಂದ್ರೆ ಪಕ್ಷೇತರವಾಗಿ ಮತ್ತೆ SDPI ಕ್ಯಾಂಡಿಡೇಟ್ಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜಮೀರ್ ಅಂಡ್ ಟೀಮ್ ವಿರುದ್ಧ ರಿಪೋರ್ಟ್ ಅನ್ನ ಕೊಡಲಾಗಿದೆ ವರಿಷ್ಠರಿಗೆ ರಿಪೋರ್ಟ್ ಕೊಟ್ಟ ಬೆನ್ನಲ್ಲೇ ಸಿಎಂ ನಸೀರ್ ಅಹಮದ್ ಅವರನ್ನ ವಜಾ ಮಾಡಿರುವಂತದ್ದು. ಇವನ್ ಜಮೀರ್ ಅಹಮದ್ ಖಾನ್ ಅವರನ್ನ ಪಕ್ಷ ವಿರೋಧಿ ಮಾಡಿದ್ದಾರೆ, ಅವರು ಕೂಡ ತಲೆದಂಡ ಆಗಬೇಕು, ಅವರಿಂದನೂ ರಾಜೀನಾಮೆ ಪಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಮುಸ್ಲಿಂ ಸಮುದಾಯದ ಗುಂಪು ಆಗ್ರಹಿಸ್ತಾ ಇದೆ. ಜಮೀರ್ ಅಹಮದ್ ವಿರುದ್ಧವೂ ಕೂಡ ಕ್ರಮ ಆಗುತ್ತಾ? ಕಾಂಗ್ರೆಸ್ ಸುಡ್ತಾ ಇದೆ ದಾವಣಗೆರೆಯ ಬೆಂಕಿ. ಮತ್ತು ಒಂದ್ ಕಡೆ ಜೋರಾಗಿರುವಂತದ್ದು ಸಂಪುಟದ ಸರ್ಕಸ್ ಕೂಡ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಶಾಸಕರ ಒಂದು ಟೀಮ್. ಕುತೂಹಲ ಮೂಡಿಸಿದೆ ಕೈ ರಾಜಕೀಯ. ಒಂದ್ ಕಡೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ, ಇನ್ನೊಂದ್ ಕಡೆ ಆಲ್ಮೋಸ್ಟ್ 2 ವರ್ಷದಿಂದಲೂ ನಾಯಕತ್ವದ ಗೊಂದಲ ಇದೆ. ಸಂಪುಟ ಪುನರ್ರಚನೆ ಯಾಕಾಗಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಾಯಕತ್ವದ ಗೊಂದಲ ಇರುವಂತ ಕಾರಣಕ್ಕೋಸ್ಕರ ಅಂತ. ಇನ್ನು ಕಾಂಗ್ರೆಸ್ನಲ್ಲಿ ದಾವಣಗೆರೆಯ ಕಿಚ್ಚು ಹೊತ್ತಿ ಉರಿತಾ ಇದೆ. ಯಾರ್ಯಾರು ಏನೇನು ಮಾತನಾಡಿದಾರೆ ಒಮ್ಮೆ ಕೇಳೋಣ. ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿದರೆ, ನಮ್ಗೆ ಯಾರು ಕೆಲಸ ಮಾಡಿಲ್ಲ ಅಂತ, ನಾವು ಮಾಡಿಲ್ಲ ಅಂತ ನಾವು ಎಲ್ಲರ ವಿರೋಧ ಮಾಡಿವಂತ ಯಾರು ಪ್ರೂಫ್ ಮಾಡಬೇಕಲ್ಲ. ಯಾರು ಇಷ್ಟು ಜನ ಮುಖಂಡರು ಬಂದಿದ್ರು ದಾವಣಗೆರೆಗೆ, DK ಶಿವಕುಮಾರ್ ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರೂ ಮಾತಾಡಿಲ್ಲ. ಈಗ ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದ್ರೆ, ದಾವಣಗೆರೆ ಸೌತಿನ ಟಿಕೆಟ್ ಕೇಳಿದ್ದೆ ಒಂದು ದೊಡ್ಡ ತಪ್ಪಾಗಿಬಿಟ್ಟಿದೆ. ನನಗೆ ಟಿಕೆಟ್ ಕೇಳ್ರಿ ಅಂತ ಹೇಳಿದ್ದೆ ರಿಜ್ವಾನ್ ಅರ್ಷದ್ದು ಮತ್ತು ಸಲೀಂ ಅಹಮದ್ ಅವರು, ಮತ್ತು ಎಲ್ಲ ಮುಖಂಡರುಗಳು ಸೇರ್ಕೊಂಡು ಮತ್ತು ಆಮೇಲೆ ಮಾತಾಡಿದ್ವಿ ನಾವು. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಯಿತು ಅಂತ ಹೇಳಿದರು. ಕಾಂಗ್ರೆಸ್ ಎಷ್ಟೇ ನಾವು ಬಲವಂತ ಮಾಡಿದ್ರು ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಸಂದೇಶ ಹೋಗಿದೆ, ನಮ್ಮ ಸಮುದಾಯಕ್ಕೂ ಹೋಗಿದೆ, ಸಮಾಜಕ್ಕೂ ಹೋಗಿದೆ. ಅದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸತ್ಯ ಏನಂದ್ರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿ ಆಗಬೇಕು, ಮುಸ್ಲಿಂ ಅಭ್ಯರ್ಥಿ ಆಗಬೇಕಂತ ಹೋರಾಟ ನಡೆಸಿದ್ರೆ 3-4-5 ಹೆಸರು ಇರಬೇಕಲ್ಲ. ಕೇಳಿ ಎಲ್ಲ ಸೀನಿಯರ್ ಲೀಡರ್ಸ್ಗೆ, ಜಬ್ಬಾರ್ ಹೆಸರು ಬಿಟ್ಟು ಯಾರ ಹೆಸರು ಕೊಟ್ಟಿದ್ರಿ ನೀವು ಅಂತ ಕೇಳಿ, ಒಂದ್ ಹೆಸರು ಹೇಳ್ಬಿಡಿ. ಒಂದು ಚಾ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು. ಒಂದು ಹೆಲ್ಪ್ ಮಾಡಿದ್ರೆ ಒಂದು ಋಣ ಹಿಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳಿತ್ತವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನ? ಎದುರು ಋಣ? ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದಿ ಮೇಲೆ ಮಾಡ್ಬೇಕು. ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ CM ಮನೆಗೆ ಹೋಗ್ತಾ ಇರೋದು ನಾನು. CM ಕರೆದವ್ರು ನನಗೆ 10ವರೆಗೆ CM ಕರೆದವ್ರೆ. ಈಗಲ್ಲೇ CM ಮನೆಗೆ ಹೋಗ್ತಾ ಇದ್ದೀನಿ ನಾನು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ನವರು ಕೂಡ ಜಾಯ್ನ್ ಆಗ್ತಾರೆ, ಹಾಗೆ ಅಶೋಕ್ ಗೌಡ್ರು BJP ಹೋಗ್ತಾರೆ, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಶೋಕ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ರಿಸಲ್ಟ್ ಬಂದ ಬಳಿಕ ಸೋಲು ಗೆಲುವಿನ ಆಧಾರದ ಮೇಲೆ ಒಳೆಟ್ಟು ಬಿದ್ದಿದೆ, ಇವರೆಲ್ಲ ಕೂಡ ಒಳತಂತ್ರದಿಂದ ಕುತಂತ್ರದಿಂದ ಸೋತಿದ್ದಾರೆ ಅನ್ನುವಂಥದ್ದು ರಾಜಕೀಯ ಷಡ್ಯಂತ್ರದ ಭಾಗವಾಗಿ ಆರೋಪ ಪ್ರತ್ಯಾರೋಪ ನೋಡ್ತಾ ಇದ್ವಿ. ಆದ್ರೆ ಮತದಾನ ಆಗಿ ಇನ್ನು ರಿಸಲ್ಟ್ ಬಂದಿಲ್ಲ, ಮತದಾನ ಆಗಿ 48 ಅವರ್ಸ್ ಅಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆಯಲ್ಲ ಕಾಂಗ್ರೆಸ್ನಲ್ಲಿ ಅಂತ. ಇವರೇ ಕಾರಣ ಅಂತ ಎರಡೂ ಬಣದವರು ಕಚ್ಚಾಟ, ಅದು ರಾಜೀನಾಮೆ ವಜಾ ಹಂತಕ್ಕೆಲ್ಲ ಹೋಗ್ಬಿಟ್ಟಿದೆ.
ಯಾಕೆ ಅಂತ ಹೇಳಿದ್ರೆ ಸೋಲಿನ ಭೀತಿ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ನಾಯಕರ ಮಕ್ಕಳು ಕಾಣಿಸ್ತಾ ಇದೆ ಎರಡೂ ಕ್ಷೇತ್ರದಲ್ಲಿ. ಯಾಕಂದ್ರೆ ಎರಡೂ ಕಡೆ ತಾವು ನೋಡ್ಬೇಕು. ಒಂದು ದಾವಣಗೆರೆ ಮಾತ್ರ ತಾವು ವಿಶ್ಲೇಷಣೆ ಮಾಡ್ತಾರೆ, ಹಾಗೆ ಬಾಗಲಕೋಟು ಸಹ ತಾವು ವಿಶ್ಲೇಷಣೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಯಾರಾದ್ರೂ ತೀರ್ಕೊಂಡಿದ್ದ ಪಕ್ಷದಲ್ಲಿ ನಾಮಿನೇಟ್ ಮಾಡ್ಬೇಕು, ಬೈ ಎಲೆಕ್ಷನ್ಸ್ ಅಲ್ಲಿ ಆಗ್ಬಾರ್ದು ಅಂತ. ಇದ್ರ ಅರ್ಥ ಸಹ ಅಲ್ಲೂ ಸಹ ಕಾಂಗ್ರೆಸ್ ನಲ್ಲಿ ಆಗಿರ್ತಕ್ಕಂತಹ ಗೊಂದಲ, ಕಾಂಗ್ರೆಸ್ ನಲ್ಲಿ ಆಗಿರ್ತಕ್ಕಂತಹ ತಳಮಳ ಏನಿದೆ ಅದು ಎದ್ದು ಕಾಣ್ತಿರ್ತಕ್ಕಂಥದ್ದು. ದಾವಣಗೆರೆ ಬಗ್ಗೆ ನಾವು ತುಂಬಾ ಚರ್ಚೆ ಮಾಡ್ತಾ ಇದೀವಿ. ಏನಂತ ಹೇಳಿದ್ರೆ ದಾವಣಗೆರೆನಲ್ಲಿ ಯಾವ ರೀತಿ ಮುಸಲ್ಮಾನರನ್ನ ನಾವು ತುಷ್ಟೀಕರಣ ಮಾಡ್ತಿದೀವಿ ಅಂತ ಏನ್ ಹೇಳ್ಕೊಂಡು ಹೊರಟ್ರು ಕಾಂಗ್ರೆಸ್ ಪಕ್ಷದವರು, ಆದ್ರೆ ಮುಸಲ್ಮಾನರ ಶಿಕ್ಷಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮುಸಲ್ಮಾನ ನಾಯಕರುಗಳಿಗೆ ಯಾವ್ದೋ ಸ್ಕೂಟ್ ಕೇಸ್ ಇಸ್ಕೊಂಡು ಅಂತ ನಾಯಕರುಗಳನ್ನ ನಾವು ಬೆಳೆಸ್ತೀವಿ ಅಂತ ಹೇಳ್ಕೊಂಡು ಅವ್ರನ್ನ ಅಜ್ಜಿ ಯಾತ್ರೆ ಕಳಿಸ್ಕೊಂಡು ಅವ್ರಿಗೆ ಒಂದು ನೀವು ಭಾರತೀಯರಲ್ಲ, ನೀವು ಭಿನ್ನ ಅಂತ ಹೇಳ್ಕೊಂಡು ಬಂದ್ರು. ಆದ್ರೆ ನಾವು ಮಾಡ್ಲಿಕ್ಕೆ ಹೊರಟಿದ್ದು ಏನಂತ ಹೇಳಿದ್ರೆ ನೀವು ಅದಲ್ಲಪ್ಪ, ನೀವೆಲ್ಲರೂ ಭಾರತೀಯರು, ಭಾರತದ ಒಂದು ಏನ್ ಆಶೋತ್ತರಗಳೇನಿವೆ ಅದಕ್ಕೆ ತಾವು ಸ್ವಲ್ಪ ಸ್ಪಂದಿಸ್ಬೇಕು ಅಂತ ನಾವ್ ಹೇಳಿದಾಗ ಅವ್ರನ್ನ ಎತ್ಕಡ್ತಕ್ಕಂತ ಕೆಲಸನ ಮಾಡ್ಕೊಂಡ್ ಬಂದ್ರು. ಇವತ್ತು ಅದರ ಪ್ರತಿಫಲ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಣಿಸ್ತಾ ಇದೆ. ನಾವು ಪ್ರತಿ ಬಾರಿನೂ ಹೇಳ್ತಾ ಇದ್ವಿ ಏನಂತ ಹೇಳಿದ್ರೆ ಮುಸಲ್ಮಾನತನ ಅನ್ನೋದಕ್ಕಿಂತ ನಾವೆಲ್ಲ ಭಾರತೀಯರು, ನಾವೆಲ್ಲ ಒಟ್ಟಾಗಿರ್ಬೇಕು. ನೀವೊಂದ್ ಸಪರೇಟ್ ಐಡೆಂಟಿಟಿ, ಇವ್ರೊಂದ್ ಸಪರೇಟ್ ಐಡೆಂಟಿಟಿ ಅಲ್ಲ ವಿಚಾರ ಅಂತ ಅಂದ್ಬಿಟ್ಟು ಹೇಳ್ಕೊಂಡ್ ಬಂದಾಗ ಕಾಂಗ್ರೆಸ್ಗೆ ಅರ್ಥನೇ ಆಗಿಲ್ಲ ವಿಚಾರ. ಹಾಗೆ ಅನೇಕ ಜನ ಮುಸಲ್ಮಾನ ಲೀಡರ್ಗಳನ್ನ ಇವರೇ ಎತ್ಕಟ್ಟರು, ಮತ್ ಇವರೇನೇನೆ ಅವ್ರಿಗೆ ಬೆಂಕಿ ಹಚ್ಚತಕ್ಕಂತ ಕೆಲಸ ಮಾಡೋರು. ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ ಮುಸಲ್ಮಾನರಿಗೆ ದಟ್ ಭಾರತೀಯ ಜನತಾ ಪಾರ್ಟಿ ಏನಿದೆ ನಮ್ಮನ್ನು ಭಾರತೀಯರನ್ನಾಗಿ ಮಾಡ್ಲಿಕ್ಕೆ ಹೊರಟಿದೆ ವಿತ್ ಅವರ್ ಮುಸ್ಲಿಂ ಐಡೆಂಟಿಟಿ. ಇಟ್ ಇಸ್ ನಾಟ್ ಸಪರೇಟ್. ಸೊ ಅದನ್ನ ಮುಸಲ್ಮಾನರು ಅರ್ಥ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಜೊತೆಗೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಅಸಮಾಧಾನ ಇದ್ರೆ ಯಾವ್ದಾದ್ರು ಒಂದ್ ಪಕ್ಷದ ಕ್ಯಾಂಡಿಡೇಟ್ ಜೊತೆಗೆ ಅವ್ರದೇ ಒಂದು ಕ್ಯಾಂಡಿಡೇಟ್ ನ ನೋಡ್ಕೊಂಡು ಸಹ ಮತ ಹಾಕಿರ್ತಕ್ಕಂಥದ್ದು ದಾವಣಗೆರೆ ಕಂಡು ಬಂದಿದೆ. ಅಂದ್ರೆ ಅರ್ಥ ಏನಂದ್ರೆ ಒಟ್ಟಾರೆ ಈ ಬೆಳವಣಿಗೆಗಳು ನೋಡ್ತಾ ಇದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಗೆದ್ದೇ ಗೆಲ್ತಾರೆ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂತ ಲೆಕ್ಕಾಚಾರಕ್ಕೆ ಈಗ ಆಲ್ರೆಡಿ ಬಂದ್ಬಿಟ್ಟಿದ್ಯಾ ಬಿಜೆಪಿ ಅಂತ? 100% ಬಂದ್ಬಿಟ್ಟಿದೀವಿ. 100% ನಾವ್ ಹೇಳಿರೋದಲ್ಲ, ಇನ್ಫಾರ್ಮೇಶನ್ ಬ್ಯೂರೋ ಅವರು ಹೇಳ್ತಾ ಇರತಕ್ಕಂಥದ್ದು, IB ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಿರ್ತಕ್ಕಂಥದ್ದು. ಕನಿಷ್ಠ ಪಕ್ಷ 5,000 ಮತದಲ್ಲಿ ಗೆಲ್ತೀರಾ ಸರ್, 20,000 ರೀಚ್ ಆದ್ರೆ ತಪ್ಪೇನಿಲ್ಲ, ಎಕ್ಸಾಚುರೇಷನ್ ಏನಲ್ಲ. ಬಾಗಲಕೋಟೆನಲ್ಲೂ ಸಹ ನೀವು ಖಂಡಿತವಾಗ್ಲೂ ಗೆಲ್ತೀರಾ ಅಂತಕ್ಕಂಥದ್ದು IB ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅರ್ಥ ಏನು ಅಂತಂದ್ರೆ ಈ ಸೋಲಿನ ಭೀತಿ ಪಾಪ 4ನೇ ತಾರೀಕುವರೆಗೂ ಯಾಕೆ ಕಾಯ್ಬೇಕು? ಇವತ್ತೇ ಮುಗಿಸ್ಬಿಡಿ ಎಲ್ಲಾರ್ದುನು. 4ನೇ ತಾರೀಕು ಅಕಸ್ಮಾತ್ ಡಿಫರೆನ್ಸ್ ಏನೋ ಜಾಸ್ತಿ ಆಗ್ಬಿಟ್ರೆ ಕ್ರಮ ತೆಗೆದುಕೊಳ್ಳಕ್ ಆಗಲ್ಲ. ಕ್ರಮ ಎಲ್ಲಾರ ಮೇಲೂ ತೆಗೆದುಕೊಳ್ಬೇಕು. ಅಟ್ಲೀಸ್ಟ್ ಈ ಸಣ್ಣ ಪುಟ್ ಲೀಡರ್ಗಳನ್ನ ಮುಗಿಸ್ಬಿಡಿ ಅಂತ ಇವತ್ತು ಕ್ರಮ ಕೈಗೊಂಡಿಯಾರಷ್ಟೇ. ಪಾಪ ಇಂಥವ್ರ ಮೇಲೆ ಕ್ರಮ ಕೈಗೊಂಡ್ತಾರೆ. ಆಕ್ಚುಲಿ ಕ್ರಮ ಆಗ್ಬೇಕಾಗಿರ್ತಕ್ಕಂಥ ಜಮೀರ್ ಅಹಮದ್ ಮೇಲೆ. ಬಿಜೆಪಿ ಗೆಲುವು ನಿಂತಿರುವಂತದ್ದು ಮುಸ್ಲಿಂ ವೋಟರ್ಸ್ ಮೇಲೆ. ನೋಡಿ, ದಾವಣಗೆರೆಯ 2 ಲಕ್ಷ ಚಿಲ್ಲರೆ ಏನ್ ಓಟ್ ಇತ್ತು ಅವ್ರ ಮೇಲೆ ಬಿಜೆಪಿ ಗೆಲ್ಲಿರ್ತಕ್ಕಂಥದ್ದು ಒಂದ್ ಪಾರ್ಟ್ 1. ಪಾರ್ಟ್ 2, ಹೌದು ಮುಸಲ್ಮಾನರು ಬಿಜೆಪಿ ಓಟ್ ಹಾಕಿದ್ದಾರೆ, ಲಿಂಗಾಯತರು ಓಟ್ ಹಾಕಿದ್ದಾರೆ, OBCನೂ ಓಟ್ ಹಾಕಿದ್ದಾರೆ, ಬೇರೆ ಮೈನಾರಿಟೀಸ್ ಓಟ್ ಹಾಕಿದ್ದಾರೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ದುರಾಡಳಿತ ಏನಿದೆ ಅಂದ್ರೆ 3 ವರ್ಷದ ದುರಾಡಳಿತ ಏನಿದೆ, ನಾನು ಅದಕ್ಕೆ ಪ್ರತಿ ಸಭೆಗೆ ಹೇಳ್ತಿರ್ತಾನೆ, ಇದು 5G ಅಲ್ಲ 5C ಸರ್ಕಾರ. ಹೆಂಗೆ ಅಂತ ಹೇಳಿದ್ರೆ ಒಂದು ಕರಪ್ಷನ್, ಇನ್ನೊಂದು ಕ್ರೈಸಸ್, ಇನ್ನೊಂದು ಕ್ರಿಮಿನಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಕೊಲಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಕಮ್ಯುನಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್. ಇದನ್ನ ಮಾಡಿ ಅಥವಾ ಕಾಸ್ಟಿಸಮ್ ಆಫ್ ಅಡ್ಮಿನಿಸ್ಟ್ರೇಷನ್, ಇಷ್ಟನ್ನ ಮಾಡಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಜನತೆಗೆ, ಕನ್ನಡಿಗರಿಗೆ ಟೇಂಗಾ ಅಂದ್ರೆ ಬರೀ ಗೆಡ್ಡೆ ಗಣಸ್ಕೊಂಡ್ ಕಿತ್ಕೊಂಡ್ ತಿನ್ರಪ್ಪ ನೀವು ನಾನು ಏನು ಮಾಡಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಿದ್ದಾರೆ. ಅವ್ರದೇ DCM ಏನ್ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆದ್ರೆ 60,000ದಿಂದ 80,000 ಕೋಟಿ ಜನರೇಟ್ ಮಾಡ್ತೀನಿ, ಕರ್ನಾಟಕನ ಉದ್ಧಾರ ಮಾಡ್ತೀನಿ ಅಂತ ಇಂಡೋರ್ಸ್ ಅಲ್ಲಿ ಮಾತಾಡಿರ್ತಕ್ಕಂತಹದ್ದು ಸಹ ನಾವು ಕೇಳಿದ್ದೇವೆ. ಅಂದ್ರೆ ಅರ್ಥ ಏನು ಅಂದ್ರೆ CM ಸಿದ್ದರಾಮಯ್ಯನವರು 17 ಬಜೆಟ್ ಪ್ರೆಸೆಂಟ್ ಮಾಡಿದ್ದಕ್ಕೆ ಸಮಾಧಾನ ಅವ್ರದೇ ಕ್ಯಾಬಿನೆಟ್ ಅಲ್ಲಿ ಇಲ್ಲ ಅಂತ ಹೇಳಿ ಅರ್ಥ. ಅಂದ್ರೆ ಅರ್ಥ ಏನು, CM ಸಿದ್ದರಾಮಯ್ಯನವರ ಸಾಧನೆ ಏನಿದೆ ಶೂನ್ಯನಾ ಅಂತ ನಮ್ಮ ಪ್ರಶ್ನೆ. ಇದು ಎರಡನೇದು, ನಿಮ್ಮ ಘಟಾನ್ಘಟಿ ನಾಯಕರು ಹೇಳ್ತಿರ್ತಕ್ಕಂಥದ್ದು ಇಷ್ಟೇನೆ. ನೋಡಿ, BR ಪಾಟೀಲ್ ಹೇಳಿದ್ರು, ಆಮೇಲೆ ಬಸವರಾಜ ರಾಯರೆಡ್ಡಿ ಹೇಳಿದ್ರು, ಇವರೆಲ್ಲ ಹೇಳಿದ್ರು ಕರ್ನಾಟಕ ಪ್ರೋಗ್ರೆಸ್ ಆಗ್ತಾ ಇಲ್ಲ, ನಾವೆಲ್ಲ ಹಿಂದೆ ಹೋಗ್ತಾ ಇದೀವಿ ಅಂತ ಹೇಳಿ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಮಾತಾಡ್ತಾರೆ, ಇಂಡಸ್ಟ್ರೀಸ್ ಬರ್ತಾ ಇಲ್ಲ. ನೀವು ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಕನ್ಸನೇ ಇಲ್ಲ. ನೀವು ರೆವಿನ್ಯೂ ಮಿನಿಸ್ಟ್ರು ಈ ಖಾತೆ ಪ್ರಾಬ್ಲಮ್ ಇವತ್ತರೆಗೂ ಸಾಲ್ವ್ ಮಾಡಿಲ್ಲ. 1-2 ಪ್ರಾಬ್ಲಮ್. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಶಕ್ತಿ ಯೋಜನೆಯಲ್ಲಿ ಹಗರಣ ಮಾಡ್ತಾ ಕೂತವ್ರೆ. ಶಕ್ತಿ ಯೋಜನೆ ಕೊಡಿ ಅಂದ್ರೆ ಹಗರಣ ಮಾಡ್ತೀವಿ ಅಂತಾರೆ. ಆಯ್ತಾ? ಇಂಥ ಸರ್ಕಾರ ಉಪಚುನಾವಣೆ ವಿಚಾರಕ್ಕೆ ನೋಡೋದಾದ್ರೆ ನಾ ಅವತ್ತಿಂದ ಅನ್ಕೊಳ್ತಾ ಇದ್ವಿ, ಈಗ ಇಷ್ಟು ದಿನನೂ ಕೂಡ ಸಿದ್ದರಾಮಯ್ಯನವ್ರ ಬಜೆಟ್ ಬಂದ್ರೆ ಸಾಕು, ನೀವೇ ಹೇಳ್ತಾ ಇದ್ರೆ, ನಿಮ್ಮ ನಾಯಕರೇ ಹೇಳ್ತಾರೆ, ಸಾಬ್ರ ಬಜೆಟ್ ಮುಸ್ಲಿಮರಿಗೆ ಆದ್ಯತೆ ಅದು ಇದು ಅಂತ ಹೇಳ್ತಾರೆ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ
ಟಿಕೆಟ್ ಮಿಸ್ ಆದ ತಕ್ಷಣ ಅನ್ಯಾಯ ಮಾಡ್ಬಿಟ್ರು ಇವರು, ಮುಸ್ಲಿಮರಿಗೆ ಅನ್ಯಾಯ, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಅನ್ಯಾಯ ಮಾಡ್ಬಿಟ್ರು. ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡಿದ್ ಫಸ್ಟ್ ಟೈಮ್ ಅಪ್ಪ ನೋಡಿದ್ದು. ನೋಡಿ ಪೃಥ್ವಿ ಅವರೇ, ನಿಮ್ಗೆ ಅತ್ಯಂತ ಪ್ರಮುಖ ಏನು? ಶಿಕ್ಷಣ. ಮುಸಲ್ಮಾನರಿಗೆ ಶಿಕ್ಷಣ ಕೊಡಿ ಅಂತ ನಾವು ಕೇಳ್ತೀವಿ. ಆಯ್ತಪ್ಪ, ನಾವು ಹೇಳಿದ್ದಲ್ಲ, ಮನಮೋಹನ್ ಸಿಂಗ್ ಹೇಳ್ತರು ಏನಂತಂದ್ರೆ ಅವರ ಪೆಡಗಾಜಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನ ಮದ್ರಸಾಗಳಲ್ಲಿ ಇಂಪ್ರೂವ್ ಮಾಡ್ಬೇಕು, ಒಂದ್ ಸರ್ವೆ ಮಾಡಿಸಿ ಅಂತ. ಆಯ್ತಪ್ಪ, ಮುಸಲ್ಮಾನರ ಬಗ್ಗೆ ನಿಮ್ಗೆ ತುಂಬಾ ಕನ್ಸರ್ನ್ ಅಲ್ವೇನಪ್ಪ? 2016ರಲ್ಲಿ 50 ಕೋಟಿ ಎತ್ತಿಟ್ರಪ್ಪ ನೀವು ಬಜೆಟ್ ಅಲ್ಲಿ, ಅದನ್ನ ಖರ್ಚು ಮಾಡಿದ್ರ? 2018ವರೆಗೂ ₹1 ಖರ್ಚು ಮಾಡಿಲ್ಲ. ಯಡಿಯೂರಪ್ಪನವ್ರು ಬಂದ್ಮೇಲೆ ಆ ಸರ್ವೆ ಮಾಡಿಸ್ಬಿಟ್ಟು ಒಂದು ರಿಪೋರ್ಟ್ ಕೊಟ್ರು, ಇನ್ಫ್ರಾಸ್ಟ್ರಕ್ಚರ್ ಪೆಡಗಾಜಿನ ಇಂಪ್ರೂವ್ ಮಾಡಿ ಅಂತ ಹೇಳಿದ್ರು. ಆಯ್ತಪ್ಪ, ನೀವು ಮತ್ತೆ ಮುಖ್ಯಮಂತ್ರಿ ಆಗಿ 3 ವರ್ಷ ಆಯ್ತು, ಏನ್ ಇಂಪ್ರೂವ್ ಮಾಡಿದ್ರಿ ಮದ್ರಸಾಗಳನ್ನ? ಕನ್ನಡ ಕಲ್ಸ್ರಿ ಮದ್ರಸಾಗಳಲ್ಲಿ ಅಂತಾರೆ, ಕನ್ನಡ ತೆಗೆದ್ಬಿಟ್ರಿ. ಅಂದ್ರೆ ಅರ್ಥ ಏನು? ಮುಸಲ್ಮಾನರು ಕನ್ನಡಿಗರಾಗೋದ್ ಬೇಡ, ಮುಸಲ್ಮಾನರು ಉದ್ಧಾರ ಆಗೋದ್ ಬೇಡ ಅಂತಕ್ಕಂಥದ್ದು ನಿಮ್ ಕನ್ಸನು. ಆಯ್ತಪ್ಪ, 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ, ಹೌದು, ನಾವು 10,000 ಕೋಟಿ ಒಂದು ಸಮುದಾಯಕ್ಕೆ ಹೋಗಿ ಅನೌನ್ಸ್ ಮಾಡಿದ್ರಲ್ಲಪ್ಪ, ಕನ್ಸರ್ನ್ ಬೇರೆ ಸಮುದಾಯಗಳಿಗೆ ಇಲ್ವಾ ಅಂತ ಕೇಳಿದ್ವಿ. ಆಯ್ತಪ್ಪ, 10,000 ಕೋಟಿ ಅವ್ರಿಗೆ ಕೊಟ್ರ? ಅವ್ರಿಗೂ ಕೊಡ್ಲಿಲ್ಲ. ಆಯ್ತು, ಮತ್ ಏನ್ ಮಾಡ್ತೀರಾ? ಸುಮ್ನೆ ಹೇಳೋದು ಅಜ್ಜ ಯಾತ್ರೆ ಕಳಿಸ್ತೀವಿ ಅಂತ. ಶಿಕ್ಷಣ ಬೇಡವಾ ಮುಸಲ್ಮಾನರಿಗೆ? ಆರೋಗ್ಯ ಬೇಡವಾ ಮುಸಲ್ಮಾನರಿಗೆ? ಅದನ್ನ ಮಾತಾಡಿ ಅಂದ್ರೆ ನೀವು ಏನೋ ಹಿಜಾಬ್ ಬಗ್ಗೆ ನಾವೆಲ್ಲ ಹಿಜಾಬ್ ಬಗ್ಗೆ ಮಾತಾಡಿದ್ದು. ನಾವ್ ಹೇಳಿದ್ದು ನೋಡವ, ಭಾರತೀಯ ಐಡೆಂಟಿಟೀಸ್ ಏನಿದೆ ಹೆಣ್ಮಕ್ಳಿಗೆ, ಅಥವಾ ಭಾರತೀಯ ಐಡೆಂಟಿಟೀಸ್ ಏನಿದೆ ಮುಸಲ್ಮಾನ ಗಂಡ್ ಮಕ್ಕಳಿಗೆ, ಅದನ್ನ ಮಾಡಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ. ನೀವು ಹಿಜಾಬೇ ಮಾಡ್ತೀನಿ, ನೀವು ವಕಾಫ್ ಮಾಡ್ತೀನಿ, ಯಾರು ಮುಸಲ್ಮಾನರು, ಸಾಧಾರಣ ಮುಸಲ್ಮಾನರು ಯಾರು ಕೇಳ್ತಾವ್ರೆ? ಸಾಧಾರಣ ಮುಸಲ್ಮಾನರಿಗೆ ವಕಾಫ್ ಬೇಡ. ಆಶಾಗೌಡ್ರೆ ಮಾತನಾಡ್ತೀನಿ. ನಮ್ ಜೊತೆ ನಾಗರಾಜ್ ಯಾದವ್ ಅವರು, ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಹೊತ್ತಿಂದ ಕಾಯ್ತಾ ಇದ್ವಿ ನೋಡ್ರಿ, ಇವಾಗ ಸಿಕ್ಕಿದ್ರಿ ಫೈನಲಿ. ಈಗ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಯಾವಾಗ್ಲೂ ರಿಸಲ್ಟ್ ಬಂದ ಬಳಿಕ ಒಳಪೆಟ್ಟು ಬಿತ್ತು, ಅವ್ರು ಮಾಡಿದ್ರು, ಅವ್ರು ಹೋರಾಡ್ಲಿಲ್ಲ, ಇವ್ರು ಬರ್ಲಿಲ್ಲ ಅನ್ನುವಂಥ ರೀಸನ್ಸ್ ಗಳನ್ನ ಹೇಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ಮತದಾನ ಆಗಿ 48 ಅವರ್ಸ್ ಅಲ್ಲೇ ಒಳ ಜಗಳ ಇರುವಂತದ್ದು ಗೊತ್ತಾಗ್ಬಿಡ್ತಲ್ಲ. ಆ ನಾಯಕರು ಏನು ವರ್ಕ್ ಮಾಡಿಲ್ಲ, ಅವ್ರು ಅಕಸ್ಮಾತ್ ನಮಗೆ ಏನಾದ್ರೂ ಹಿನ್ನಡೆ ಆದ್ರೆ ಈ ನಾಯಕರೇ ಕಾರಣ ಅನ್ನುವಂತ ಲೆವೆಲ್ಗೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ಬಿಟ್ರಿ. ಅದು ರಾಜೀನಾಮೆ ವಜಾ ಲೆವೆಲ್ವರೆಗೂ ಹೋಗ್ಬಿಡ್ತಲ್ಲ. ಏನ್ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ? ನೋಡಿ, ಕಾಂಗ್ರೆಸ್ ಏನ್ ನಡೀತಿಂತ ಹೆಚ್ಚಾಗಿ ಮೂಲತವಾಗಿರ್ತಕ್ಕಂಥ ಪ್ರಶ್ನೆ ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥದ್ದು. ಯಾವುದೇ ಏನೇ ಸಮಸ್ಯೆಗಳಿದ್ರು ಸಹ ಸ್ಪಷ್ಟವಾಗಿ ಹೇಳ್ತೇನೆ ಕೇಳಿ, ದಾವಣಗೆರೆ ದಕ್ಷಿಣದಲ್ಲಿ ಶಾವನೂರಿಗಿಂತ ಜಾಸ್ತಿ ಲೀಡಲ್ ಗೆಲ್ತಕ್ಕಂಥದ್ದು ಸಮರ್ಥ್ ಶಾವನೂರು ಶಿವರಪ್ಪನವರ ಮೊಮ್ಮಗ ಸಮರ್ಥ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರೆ, ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ನಾನು ಅಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋನು. ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಅವ್ರು 80,000 ಜನ ಇದ್ರು, ಟಿಕೆಟ್ ಕೇಳಿರ್ಬೋದು, ಅವ್ರ ಅಸಮಾಧಾನ ಇರ್ಬೋದು, ಇದ್ದಿದ್ ನಿಜ. ಅವ್ರ ಹಕ್ಕು ಕೇಳಿ ಟಿಕೆಟ್ ಪ್ರತಿಪಾದನೆ ಮಾಡಿದ್ ನಿಜ. ದಟ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಫಾರ್ ದೇರ್ ಡಿಮಾಂಡ್, ಡಸಂಟ್ ಮ್ಯಾಟರ್. ಆದ್ರೆ ಪಕ್ಷದಲ್ಲಿ ಇರ್ತಕ್ಕಂಥ ವಿಚಾರಗಳ ಆಂತರಿಕ ವಿಚಾರ ನಾವು ಸರಿ ಮಾಡ್ಕೊಳ್ತೀವಿ. ಆದ್ರೆ ಬಿಜೆಪಿಯವರು ಮೊಸಳೆ ಕಣ್ಣೂರ್ನ ಹಾಕ್ತಕ್ಕಂಥದ್ದು, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ? ಅಷ್ಟೊಂದು ಪ್ರೀತಿ ಇದ್ರೆ ಅವರೇ ಮುಸಲ್ಮಾನರು ಟಿಕೆಟ್ ಕೊಡ್ಬೋದಾಗಿತ್ತು. ಅವ್ರು ಯಾಕೆ ಅವ್ರು ಕೊಡ್ಲಿಲ್ಲ? ಅವ್ರಿಗೆ ಯಾವುದೇ ಹಕ್ಕಿಲ್ಲ ಮಾತಾಡ್ಲಿಕ್ಕೆ, ಯಾವುದೇ ನೈತಿಕತೆನೂ ಇಲ್ಲ ಮಾತಾಡ್ಲಿಕ್ಕೆ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಜನ ಯಾರಿದ್ರೆ ಅದು ಬಿಜೆಪಿಯವರು. ಎಂದೂ ಅಲ್ಪಸಂಖ್ಯಾತರಿಗೆ ಯಾವುದೇ ಅಧಿಕಾರದಲ್ಲಿ ವಿಕೇಂದ್ರಗಳ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಯಾವ ಸಬಬುಗಳನ್ನು ಹೇಳ್ತಾರ್ರಿ? ನಾವ್ ಹೇಳ್ತಾ ಇದ್ವಿ ಕೇಳಿ, ದೇರ್ ವಾಸ್ ಅ ಡಿಫರೆನ್ಸಸ್ ಬಿಕಾಸ್ ಟಿಕೆಟ್ ಕೇಳ್ತಾ ಇದ್ರು, ಅಸಮಾಧಾನ ಇದ್ದಿದ್ನ ಸರಿ ಮಾಡ್ಕೊಂಡಿದ್ದೇವೆ, ನಾವು ಗೆಲ್ತೇವೆ. ಸವಾಲ್ನ ಹಾಕ್ತಾನೆ, ಏನ್ ಬೇಕಾದ್ರೆ ಸವಾಲ್ ಹಾಕಿದ್ರೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಮಿಸ್ ಆಯ್ತು, ಅನುಕಂಪದ ಆಧಾರದಲ್ಲಿ ಅಲ್ಲಿ ಶಾಮನೂರು ಕುಟುಂಬಕ್ಕೆ ಕೊಡ್ಬೇಕಾಗಿತ್ತು, ಕೊಟ್ವಿ, ಹೌದೆಲ್ಲ ಹೌದು. ಆದ್ರೆ ಅಲ್ಲಿ ನಿಮ್ಮದೇ ಸಮುದಾಯದ ನಾಯಕರು ಒಳಪೆಟ್ಟನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಶಾಸಕರುಗಳೇ ಮಾಡಿದ್ರು. ಒಬ್ರು ರಾಜೀನಾಮೆ ಕೊಟ್ರು, ಇನ್ನೊಬ್ರು ವಜಾ ಆದ್ರು. ಯಾವ ಕಾರಣಕ್ಕೆ ಅಂತ ಅಂದ್ರೆ ಅವ್ರಗಳೇ ಕಾರಣನಾ ಅಂತ? ಅರೆ ಕಾರಣಗಳು ಏನಂತೇಳಿ ಹೈಕಮಾಂಡ್ ಇಂಡಿಸಿಪ್ಲಿನ್ ನಾವು ಟಾಲರೇಟ್ ಮಾಡೋದಕ್ಕೆ ನಾವು ಹೈಕಮಾಂಡ್ ಸದೃಢವಾಗಿದೆ ಅಂತ ತೋರಿಸ್ತೀವಿ. ಅವರಲ್ಲಿ ರೇಣುಕಾಚಾರ್ಯ ಏನ್ ಮಾತಾಡ್ತಾರೆ? ಮೊನ್ನೆ ಎಲೆಕ್ಷನ್ ಆದ್ಮೇಲೆ ಸಿದ್ದೇಶ್ವರ ವಿಚಾರ ಏನ್ ಮಾತಾಡಿದ್ರು ಸ್ವಲ್ಪ ನೋಡ್ಕೊಳ್ಳಿ ಕೇಳಿ ಅಶೋಕ್ ಅವ್ರನ್ನ. ಅವ್ರ ಕ್ರಮ ಕೈಗೊಳ್ಳಿಕ್ಕೆ ತಾಕತ್ತಿದೆ ಹೈಕಮಾಂಡ್ಗೆ. ರೇಣುಕೇಶ್ವರ ಮೇಲೆ ಇರ್ಲಿ, ಸಿದ್ದೇಶ್ವರ ಮೇಲೆ ಆಗ್ಲಿ ಕ್ರಮ ಕೈಗೊಳ್ಳಿಕ್ಕೆ ಅವರಲ್ಲಿ ತಾಕತ್ತಿದೆಯಾ? ಹೈಕಮಾಂಡ್ ಜೀವಂತ ಇದೆಯಾ? ಸುಮ್ಮನೆ ಮೋದಿ ಹೆಸರು ಹೇಳ್ಕೊಂಡು ಎಲೆಕ್ಷನ್ ಕೇಳ್ಕೊಂಡು ಹೋಗ್ತಾರೆ. ಅವ್ರ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರ್ ಹಾಕ್ತಾರೆ. ಅವ್ರಿಗೂ ಅಲ್ಪಸಂಖ್ಯಾತ ಸಂಬಂಧವೇ ಇಲ್ಲ. ಅವ್ರು ಏನೇ ಡಾನ್ಸ್ ಆಡಿದ್ರು ಕೂಡ ಅಲ್ಪಸಂಖ್ಯಾತರು ಒಂದು ಮತನೂ ಅವ್ರಿಗೆ ಸಿಕ್ಕಿರೋಕ್ ಸಾಧ್ಯ ಇಲ್ಲ. ನಮಗೆ ನಂಬಿಕೆ ಇದೆ, ಲಿಂಗಾಯತರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ಅದು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ. ಅಶೋಕ್ ಅವರೇ, ಹಗಲು ಕನಸು ಕಾಣಬೇಡಿ. ನೀವು ಅಗ್ರಿಕಲ್ಚರ್
ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತೀರಿ, ನೀವು 10,000 ಕೋಟಿ ಬಗ್ಗೆ ಮಾತಾಡ್ತೀರಿ, ಅಲ್ಪಸಂಖ್ಯಾತರ ಬಗ್ಗೆ ನೀವು 10 ರೂಪಾಯಿನೂ ಕೊಡದಂತವ್ರಲ್ಲ, ನೀವು ಏನ್ ಮಾತಾಡ್ತೀರಿ? ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ದೇಶವನ್ನ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡ್ತಕ್ಕಂಥವ್ರು, ಕೇವಲ ಹಿಂದೂ ಧರ್ಮದ ಹೆಸರು ರಾಜಕಾರಣ ಮಾಡ್ತಕ್ಕಂಥವ್ರು. ನಿಮ್ಗೆ ಸಂವಿಧಾನದ ನಂಬಿಕೆ ಇದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ. 3 ವರ್ಷಗಳಿಂದ ನಾವ್ ಏನ್ ಕೆಲಸ ಮಾಡಿದೀವಿ, ಏನ್ ಮಾಡಿಲ್ಲ ಅಂತಕ್ಕಂಥ ಪ್ರತಿಪಾದನೆ ಮಾಡಿ ಚುನಾವಣೆ ಮಾಡಿ. ಅಶೋಕ್ ಗೌಡ್ರೆ. 40% ಕಮಿಷನ್ ಕೋರ್ರು ನೀವು, ಒಂದೇ ಕೋರ್ರು ನೀವು ಅಂತ ಹೇಳಿದ್ವಿ. ಜನಗಳ ಮುಂದೆ ಹೋದ್ವಿ, ಜನಗಳು ನಮ್ಗೆ ಓಟ್ ಹಾಕಿದ್ರು, 136 ಸೀಟ್ ಗೆದ್ವಿ. ನೀವ್ ಯಾರ್ರೀ? ನಾಗರಾಜ್ ಯಾದವ್ ಅವರು ಮಾತಾಡ್ತೀರ, ಮಾತಾಡಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಯಾಕೆ ಮಾತಾಡ್ಬೇಡಿ? ನೀವು ಕೇಳ್ಬೇಕು ಅಷ್ಟೇ. ತಡ್ರಿ, ನೀವೇ ಪ್ರಶ್ನೆ ಕೇಳಿದಿರಾ ಅವ್ರನ್ನ, ನೀವೇ ಪ್ರಶ್ನೆ ಕೇಳಿದಿರಾ. ಅಶೋಕ್ ಗೌಡ್ರು ಮಾತಾಡ್ಲಿ, ಯಾಕೆಂದ್ರೆ ಇಬ್ರು ಝೂಮ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಇಬ್ರು ಮಾತನಾಡ್ತಾ ಇದ್ರೆ ಅದು ಕನೆಕ್ಟ್ ಆಗಲ್ಲ ಸರಿಯಾಗಿ. ಅಶೋಕ್ ಗೌಡ್ರೆ ಮಾತಾಡಿ. ಹೌದು, ಅದಕ್ಕೆ ಒಂದ್ ನಿಮಿಷ ನಾನ್ ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಟ್ರಲ್ಲ, ನಾನ್ ಪ್ರಶ್ನೆ ಕೇಳ್ತೀನಿ, ಮತ್ತೆ ಇನ್ನೊಂದ್ಸತಿ ಉತ್ತರ ಕೊಡ್ಲತ್ತ ನಾನು ಉತ್ತರ ಕೊಡ್ತೀನಿ ನೋಡಿ. ಏನು ಅಂತ ಹೇಳಿದ್ರೆ, ಪಾಪ ಅಲ್ಪಸಂಖ್ಯಾತರು ಅಂತ ಹೇಳಿ ಮಾತಾಡಿದ್ರಪ್ಪ, ವೋಟ್ ಬ್ಯಾಂಕ್ ಮಾಡ್ಕೊಂಡ್ರಿ ನೀವು. 1952 ಇಂದ ಹಿಡ್ಕೊಂಡು ಇವತ್ತರೆಗೂ ವೋಟ್ ಬ್ಯಾಂಕ್ ಮಾಡ್ಕೊಂಡ್ರಿ. ಆಯ್ತಪ್ಪ, ನೀವು ಸಾಚಾರ್ ಕಮಿಟಿ ನೀವೇನಾದ್ರೂ ಸರಿಯಾಗಿ ಅವ್ರ ಕೆಲಸ ಮಾಡಿದಿದ್ರೆ, ನೀವು ಸಾಚಾರ್ ಕಮಿಟಿ ರಿಪೋರ್ಟ್ ಎಲ್ಲ ಏನ್ ಬಂತು, ನೀವು ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಸಾಚಾರ್ ಕಮಿಟಿ ರಿಪೋರ್ಟ್ ಬಂದಿದ್ದು ಏನಂದ್ರೆ ಅಲ್ಪಸಂಖ್ಯಾತರು ಉದ್ಧಾರ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅಶೋಕ್ ಗೌಡ್ರು ಮಾತಾಡ್ಲಿ, ಆಮೇಲೆ ಆನ್ಸರ್ ಮಾಡುವಂತ್ರಿ ನಾಗರಾಜ್ ಯಾದವ್. ನಾಗರಾಜ್ ಯಾದವ್ ಅವರೇ ಒಂದು ನಿಮಿಷ ಮಾತಾಡ್ಲಿ. ಇಬ್ರು ಮಾತಾಡ್ಬಿಟ್ರೆ ಅಲ್ಲಿ ಏನು ಕನೆಕ್ಷನ್ ಸಿಗಲ್ಲ, ಫುಲ್ ಡಿಸ್ಟರ್ಬ್ ಆಗೋದು. ನೋಡಿ, ವಿಚಾರ ಇಷ್ಟೇ ಪೃಥ್ವಿ. ಏನು ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ ಎಜುಕೇಶನ್ ಇಂಪ್ರೂವ್ ಮಾಡಿ ಅಂತ ಹೇಳಿದ್ರು. ಏನ್ ಫ್ಯಾಕ್ಟ್ ಆಫ್ ದ ಮ್ಯಾಟ್ರು? ಇವ್ರು ಎಜುಕೇಶನ್ ಕೊಡ್ಲಿಲ್ಲ, ಅವ್ರಿಗೆ ಎಜುಕೇಶನ್ ಕೊಡ್ಲಿಲ್ಲ. ನೀವು ವೋಟ್ ಬ್ಯಾಂಕು, ನೀವು ಡಿಫ್ರೆಂಟ್, ಭಾರತೀಯರ ತರ ಅಲ್ಲ, ನೀವು ಬೇರೆ ತರ ಡಿಫ್ರೆಂಟ್, ಬೇರೆ ತರ ಅಂದ್ರು. ಆಯ್ತು, ಒಂದ್ ಕಡೆ. ಎರಡನೇ ಕಡೆ ಪಾಪ ನಾಗರಾಜ್ ಯಾದವ್ ಅವ್ರು ಹೇಳ್ತಾರೆ, ನಾವು ಅಭಿವೃದ್ಧಿ ಮಾಡ್ಬಿಟ್ವಿ 3 ವರ್ಷದಲ್ಲಿ ಅಂತ. ವೈಟ್ ಪೇಪರ್ ಕೊಡಪ್ಪ ಅಂತ ಹೇಳಿದ್ರೆ, ಬಡ್ಜೆಟ್ ನಾನು ವೈಟ್ ಪೇಪರ್ ಅಂತಾರೆ. ಸಿದ್ದರಾಮಣ್ಣ, ನೀನು 17 ಬಡ್ಜೆಟ್ ಪ್ರೆಸೆಂಟ್ ಮಾಡಿರೋಣ ನೀವು. SM ಕೃಷ್ಣ ಅವ್ರು ಇದೇ ವಿಧಾನಸೌಧ 100 ಮೀಟರ್ ದೂರದಲ್ಲಿ ಇದೀನಿ ವಿಧಾನಸೌಧಕ್ಕೆ. ಇದೇ ವಿಧಾನಸೌಧದಲ್ಲಿ 2002ನೇ ಇಸ್ವಿನಲ್ಲಿ 2000 ಅಲ್ಲಿ ವೈಟ್ ಪೇಪರ್ ಬಿಡುಗಡೆ ಮಾಡ್ತಾರೆ. ನೀನ್ 5 ವರ್ಷದಲ್ಲಿ ಸಾಧನೆ ಮಾಡಿ 0 ಅಂತ ಹೇಳಿ SM ಕೃಷ್ಣ ಹೇಳ್ತಾರೆ ಸಿದ್ದರಾಮಣ್ಣನ್ಗೆ. ವೈಟ್ ಪೇಪರ್ ಅದು. ವೈಟ್ ಪೇಪರ್ ನ ರಿಲೀಸ್ ಮಾಡಕ್ಕೆ ಹೇಳಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಕ್ಕೆ. ನೀವು ಬಡ್ಜೆಟ್ ಡೆವಲಪ್ ವೈಟ್ ಪೇಪರ್, ವೈಟ್ ಪೇಪರ್ ಸಿದ್ದರಾಮಣ್ಣ ನಿಮ್ಗೆ. ನಿಮ್ ವಾಹಿನಿ ಮೂಲಕ ಸಿದ್ದರಾಮಣ್ಣನ ಕೇಳ್ತೀನಿ ನಾನು, ತುಂಬಾ ಗೌರವವಾಗಿ ಕೇಳ್ತಿದ್ದೀನಿ. ಸರ್, ಓಕೆ, ಇದು ಡಿಬೇಟ್ ಎಲ್ಲೆಲ್ಲ ಹೋಗ್ತಾ ಇದೆ. ಪಾಯಿಂಟಿಗೆ ಬರೋಣ. ಯಾಕೆಂದ್ರೆ ಆಕ್ಚುಲಿ ಈ ವಿಚಾರ ಇದೆಯಲ್ಲ, ಉಪಚುನಾವಣೆ ವಿಚಾರ ಇದೆಯಲ್ಲ, ನಾನು ಆರಂಭದಲ್ಲೂ ಹೇಳ್ತಿದ್ದೆ, ಇದು ರಿಸಲ್ಟ್ ಬಂದ ಬಳಿಕ ಅದಾದ್ಮೇಲೆ ಡೆವಲಪ್ಮೆಂಟ್ಸ್ ಗಳಾಗಿದ್ರೆ ಓಕೆ, ಅಲ್ಲೇನೋ ಒಳೆ ಇಟ್ಟು ಬಿದ್ದಿದೆ, ಆ ಕಾರಣಕ್ಕೋಸ್ಕರ ಕ್ರಮ ಕೈಗೊಳ್ತಾ ಇದ್ದಿದ್ದಾರೆ ಎಂದಿದ್ರೆ ಒಂದ್ ರೀತಿಯಾಗಿ. ಬಟ್ ಇಲ್ಲಿ DK ಬಣ, ಸಿದ್ದರಾಮಯ್ಯ ಬಣ ಅನ್ನುವಂಥದ್ದು ಕೂಡ ಮೇಲೈಸ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಬಣದವರು ಇಲ್ಲಿ ಹೋರಾಟ ಮಾಡಿಲ್ಲ, ಅಲ್ಲಿ ಓಡಾಡಿಲ್ಲ, ಸಪೋರ್ಟ್ ಕೊಟ್ಟಿಲ್ಲ ಅನ್ನುವಂಥದ್ದು. DK ಬಣ ಅಲ್ಲಿ ಶಾಮನೂರ್ ಅವರನ್ನ, ಆ ಕುಟುಂಬದವರನ್ನ ಸೋಲ್ಸೋದ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರ ಬಣದ ಮುಸ್ಲಿಂ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಇವನ್ ಕಾಂಗ್ರೆಸ್ ನಾಯಕರುಗಳೇ ಕೆಲವರು ಮಾತನಾಡ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ನೋಡಿ ಮಾನ್ಯ ಅಶೋಕ್ ಅವರು ಆ ತಾಳ್ಮೆಯಿಂದ ಕೇಳಬೇಕಾಗ್ತದೆ. ಸಾಚಾರ್ ಕಮಿಟಿ ರಚನೆ ಮಾಡಿದವ್ರು ನಾವು, ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋರು ನಾವು, ಮಾಡ್ತಾ ಇದ್ದೀವಿ. ನೀವು ಅಧಿಕಾರಕ್ಕೆ ಬಂದ್ರೆ ಸಾಚಾರ್ ಕಮಿಟಿ ಇಂಪ್ಲಿಮೆಂಟ್ ಮಾಡಿ ಏನು ಉದ್ಧಾರ ಮಾಡಿದ್ರಿ? ನೀವು ಯಾಕೆ ಮಾಡ್ಲಿಲ್ಲ? ನೀವು ಪ್ರಶ್ನೆ ಮಾಡೋದಕ್ಕಿಂತಾನು 12 ವರ್ಷ ಅಧಿಕಾರದಲ್ಲಿದ್ದೀರಿ, ಕೆಲಸ ಮಾಡಿ ತೋರಿಸ್ಬೇಕು. ಎರಡನೇದು ಹೇಳ್ಬೇಕಾದ್ರೆ ಶ್ವೇತಪತ್ರದ ಬಗ್ಗೆ ಮಾತಾಡ್ತಾ ಮಾನ್ಯ ಅಶೋಕ್ ವಿರೋಧ ಪಕ್ಷದ ನಾಯಕರು ಇದಾರಲ್ಲ, ಅಶೋಕ್ ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ, ವಿರೋಧ ಪಕ್ಷದಲ್ಲಿ ರಚನಾತ್ಮಕ ಕೆಲಸ ಮಾಡಿ ಶ್ವೇತಪತ್ರವನ್ನು ಕೇಳಿ, ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ನಾವು 17 ಬಜೆಟ್ ಹೇಳ್ತೀವಿ. ಆಮೇಲೆ ಕೇಳಿ, ಅಶೋಕ್ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ಅದಾದ್ಮೇಲೆ ನೀವು ಹೇಳ್ತಿರಲ್ಲ, ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಬಂದು 3-4 ಸಲ ಬಂದಲ್ಲಿ ಭಾಷಣಗಳು ಮಾಡಿದ್ದಾರೆ, ಮೀಟಿಂಗ್ ಗಳು ಮಾಡಿದ್ದಾರೆ, ಕಾರ್ಯಕರ್ತರ ಸಭೆಗಳನ್ನು ಮಾಡಿದ್ದಾರೆ, AC ಜನರಲ್ ಸೆಕ್ರೆಟರಿ ಕುತ್ಕೊಂಡು ಕೆಲಸ ಮಾಡಿದ್ದಾರೆ. ಜಮೀರ್ ಅವರು ಬಂದ್ಬಿಟ್ಟು ಮಲ್ಲಿಕಾರ್ಜುನ ಮನೆಗೆ ಬಂದು ಊಟ ಮಾಡಿ, ಮಾತಾಡಿ, ಕಾರ್ಯಕರ್ತರ ಮೀಟಿಂಗ್ ಮಾಡಿ, ಒಂದು ರೋಡ್ ಶೋ ಮಾಡಿ ಹೋಗಿರ್ತಕ್ಕಂಥ ಸತ್ಯ ಅಂತ ಹೇಳ್ತಾ ಇದ್ದೀನಿ. ಜಮೀರ್ ಅವರು ಕೇವಲ ಒಂದು ಬೈ ಎಲೆಕ್ಷನ್ ಅಲ್ಲ, 40 ಕಾನ್ಸ್ಟಿಟ್ಯೂನ್ಸಿಗಳ ಇನ್ಚಾರ್ಜ್ ಇಟ್ಕೊಂಡಿದ್ದವರು, 30 ಕಾನ್ಸ್ಟಿಟ್ಯೂನ್ಸಿ ಇದರಲ್ಲೇ ಕೇರಳದಲ್ಲಿ ಇಟ್ಕೊಂಡಿದ್ರು, ತಮಿಳುನಾಡು ಹೋಗಿದ್ರು, ಎಲ್ಲ ಕಡೆ ಹೋಗಿರ್ತಕ್ಕಂಥದ್ದು ಆಲೋಚನೆ ಮಾಡ್ಬೇಕಾಗ್ತದೆ. ರಾಜ್ಯದಲ್ಲೂ ಇಂಪಾರ್ಟೆಂಟ್ ಇತ್ತಲ್ಲ, ಅಷ್ಟೆಲ್ಲ ಅಸಮಾಧಾನ ಇತ್ತಲ್ಲ, ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲಿ ಪ್ರಚಾರ ಮಾಡ್ಲಿಲ್ಲ ಅಂತ ಪ್ರೆಸ್ ಮೀಟ್ ಮಾಡಿದ್ರು, ಅವ್ರ ಮನೆಗೆ ಹೋದ್ರು, ಊಟ ಮಾಡ್ಕೊಂಡ್ರು, ಹಂಗೆ ಹೋದ್ರು. ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅವ್ರಿಗೆ ಜವಾಬ್ದಾರಿ ಕೊಟ್ರು, ಅದಕ್ಕೆ ನಾನು ಸುಮ್ನಾದೆ ಅಂತ ಇದಾರೆ. ಆಮೇಲೆ ಇವಾಗ ಜಸ್ಟ್ ಬೈತದು ನೋಡಿ. ಈಗ ಕೇಳ್ಕೊಳ್ಳಿ, ನಾನು ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಯಾವುದು ಕೂಡ ವ್ಯಕ್ತಿ ಪೂಜೆ ಇಲ್ಲ. ಅದೇನಿದ್ರು ಮೋದಿ ಸೆಂಟ್ರಿಕ್ ಆಗಿರ್ತಕ್ಕಂಥ ಬಿಜೆಪಿ ಅವರಿಗೆ ಹ್ಯೂಮನ್ ಬೀಂಗ್, ಮನುಷ್ಯ, ಒಬ್ಬ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥದ್ದು. ನಾನು ಕೂಡ ಚರ್ಚೆ ಮಾಡೋದೇ ಬೇಡ ಅಂತ ಕೆಲಸ ಮಾಡಿದ್ದೇನೆ. ವ್ಯಕ್ತಿ ಪೂಜೆ ಬಗ್ಗೆ ಚರ್ಚೆ ಮಾಡೋದೇ ಬೇಡ ಅನ್ಸುತ್ತೆ.
ವ್ಯಕ್ತಿ ಪೂಜೆ ಬಗ್ಗೆ ಆಮೇಲೆ ಚರ್ಚೆ ಆದ್ರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ ಸರ್. ರಾಹುಲ್ ಗಾಂಧಿನ ವ್ಯಕ್ತಿ ಪೂಜೆ ಮಾಡ್ತಾರೆ ಇಂಥ ಜನ. ಮೋದಿ ಬಗ್ಗೆ ಮಾತಾಡ್ತಾರೆ. 90 ರಾಹುಲ್ ಗಾಂಧಿ ಹೇಳ್ತೀನಿ ಕೇಳಿ, ಮೋದಿ ಅವರಾಗ್ಲಿ ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಒಂದು ಡೆಮಾಕ್ರೆಟಿಕ್ ವ್ಯಾಲ್ಯೂವೇ ನಿಮ್ಮ ಹತ್ರ ಇಲ್ಲ. ಸರ್ವಾಧಿಕಾರಿತ್ವನ ಮಾಡ್ಕೊಂಡು ಅಲ್ಲ ಈಗ ಮುಸಲ್ಮಾನರನ್ನ ನೀವು ಏನ್ ಮಾಡಿದಿರಿ ಅಂತ ಎಲ್ಲರಿಗೂ ಗೊತ್ತಿದೆ. ಸರ್ ಓಕೆ ಅಲ್ಲ ಈ ಸಾಚಾರ ಕಮಿಟಿ ಎಲ್ಲ ಆಮೇಲೆ ಮಾತಾಡೋಣ ಸರ್. ಅಶೋಕ್ ಸರ್ ಒಂದೇ ನಿಮಿಷ, ನಾಗರಾಜ್ ಯಾದವ್ ಅವರೇ ಒಂದೇ ನಿಮಿಷ, ಅವ್ರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ. ಒಂದೇ ನಿಮಿಷ. ಅಶೋಕ್ ಗೌಡ್ರೆ, ಸಾಚಾರ್ ಕಮಿಟಿ ಎಲ್ಲ ಬಿಟ್ಬಿಡಿ. ಈಗ ಈ ಕ್ರಮ ಎಲ್ಲ ಕೈಗೊಳ್ತಾ ಇದಾರಲ್ಲ ಅಶೋಕ್ ಗೌಡ್ರೆ, ವಿರೋಧ ಯಾರು ಕಾನೂನು ಮಾಡಿದ್ದು? ಅಶೋಕ್ ಗೌಡ್ರೆ, ಸಾಚಾರ್ ಕಮಿಟಿ ಮಾಡಿದ್ರು. ಯಾಕೆ ಇವ್ರು ವಿರೋಧ ಪಡಿಸ್ತಾರೆ? ಅಶೋಕ್ ಗೌಡ್ರೆ, ಏನೇನೋ ಮಾತಾಡ್ತೀರಾ? ಅಶೋಕ್ ಗೌಡ್ರೆ, ನಾಗರಾಜ್ ಯಾದವ್ ಅವರೇ ಒಂದೇ ನಿಮಿಷ, ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ ಪ್ಲೀಸ್. ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಒಂದೇ ನಿಮಿಷ ಸರ್. ಇಬ್ಬರದು ಮ್ಯೂಟ್ ಮಾಡ್ಬಿಡ್ಬಿಡ್ತೀವಿ. ಇಬ್ಬರದು ಮ್ಯೂಟ್ ಮಾಡ್ಬೇಕಾಗುತ್ತೆ ನೋಡಿ. ಎಲ್ಲೆಲ್ಲೋ ಹೋಗ್ತಾ ಇದೆ ನೋಡಿ, ಈ ಸಬ್ಜೆಕ್ಟ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದೆ, ಔಟ್ ಆಫ್ ಸಿಲೆಬಸ್ ಹೋಗ್ತಾ ಇದೆ. ಬ್ಯಾನ್ ಮಾಡ್ಬೇಕು ಅಂತ ಯಾಕೆ ನೀವು ವಿರೋಧ ವ್ಯಕ್ತಪಡಿಸ್ರಿ? ಒಂದೇ ನಿಮಿಷ ಸರ್. ಸರ್ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಇಬ್ರಿಗೂ? ಅಶೋಕ್ ಗೌಡ್ರೆ ಒಂದೇ ನಿಮಿಷ ಸರ್. ನಾಗರಾಜ್ ಯಾದವ್ ಅವರೇ ಒಂದೇ ನಿಮಿಷ, ಒಂದೇ ನಿಮಿಷ ಪ್ಲೀಸ್. ಅಶೋಕ್ ಗೌಡ್ರೆ, ಅಶೋಕ್ ಗೌಡ್ರೆ ಒಂದ್ ಲಾಸ್ಟ್ ಕ್ವಶನ್ ನಿಮ್ಗೆ, ಒಂದ್ ಲಾಸ್ಟ್ ಕ್ವಶನ್ ಪ್ಲೀಸ್. ಮಾನ ಮರ್ಯಾದೆ ಇಲ್ಲ ಕಾಂಗ್ರೆಸ್ಸಿಗರಿಗೆ. ಸರ್ ಒಂದ್ ಲಾಸ್ಟ್ ಕ್ವಶನ್ ಅಶೋಕ್ ಗೌಡ್ರೆ. ಇಲ್ಲ ಸುಮ್ನೆ ಮ್ಯೂಟ್ ಆಗ್ಬಿಡುತ್ತೆ ನೋಡಿ. ಇಬ್ರು ಮಾತಾಡಿದ್ರು ಅಲ್ಲಿ ಹೋಗಲ್ಲ, ಇಬ್ರು ಮಾತಾಡಿದ್ರು ಹೋಗಲ್ಲ ಅಲ್ಲಿ. ಇಬ್ರು ಮಾತಾಡ್ತಿರೋದು ಹೋಗ್ತಾ ಇಲ್ಲ ಅಲ್ಲಿ, ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಇಬ್ರು ಮಾತಾಡ್ತಿರೋದು ಹೋಗ್ತಾ ಇಲ್ಲ. ಒಂದೇ ನಿಮಿಷ ಲಾಸ್ಟ್ ಕ್ವಶನ್ ಕೇಳ್ತೀನಿ. ಅಶೋಕ್ ಗೌಡ್ರೆ ನಿಮ್ಗೆ, ಇಲ್ಲಿ ಮುಸ್ಲಿಮರ ಒಳಜಗಳ ಏನಾಗ್ತಾ ಇದೆ, ಕಾಂಗ್ರೆಸ್ನಲ್ಲೇ ಬಣಗಳ ನಡುವೆ ಮಾತುಗಳು ಏನ್ ಬರ್ತಾ ಇದೆ, ಆರೋಪ ಪ್ರತ್ಯಾರೋಪ, ಇದು ಬರೀ ದಾವಣಗೆರೆ ದಕ್ಷಿಣಕ್ಕೆ ಮಾತ್ರನಾ ಅಥವಾ ಇವನ್ ಬಾಗಲಕೋಟೆಗೂ ಕೂಡ ವಿಸ್ತರಿಸಿದೆಯಾ? 218 ಲಕ್ಷ. ಬಾಗಲಕೋಟೆ ಒಂದೇ ಅಲ್ಲ ಪೃಥ್ವಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇನ್ಕ್ಲೂಡಿಂಗ್ TM ವೆಸ್ಟ್ ಬೆಂಗಾಲ್ ಅಲ್ಲೂ ಸೇರಿಸ್ಕೊಂಡು ಕಾಂಗ್ರೆಸ್ಸಿಗರ ಒಳ ಸತ್ಯ ಏನಿದೆ ಇದು ಇಡೀ ದೇಶಕ್ಕೆ ಅರ್ಥ ಆಗ್ಬಿಟ್ಟಿದೆ ಇವತ್ತು. ಮುಸಲ್ಮಾನರ ಬಗ್ಗೆ ಮೊಸ್ಲೆ ಕಣ್ಣೀರು, ದಲಿತರ ಬಗ್ಗೆ ಮೊಸ್ಲೆ ಕಣ್ಣೀರು, ಬೇರೆ ಕಮ್ಯುನಿಟೀಸ್ ಬಗ್ಗೆ ಮೊಸ್ಲೆ ಕಣ್ಣೀರು ಬರೀ ಓಟ್ ಹಾಕ್ಸ್ಕೊಳ್ಬೇಕು, ಪವರ್ ಅಲ್ಲಿ ಕುತ್ಕೊಬೇಕು. ಅಷ್ಟು ಬಿಟ್ರೆ ಒಂದೇ ಒಂದು ಸಮುದಾಯನ ಅಭಿವೃದ್ಧಿ ಮಾಡಕ್ ಕೈಲಾಗ್ಲಿಲ್ಲ. ಒಂದು ಸಮುದಾಯ ನಾಗರಾಜ್ ಯಾದವ್ ಅವರಿಗೆ ನಿಮ್ಗೊಂದು ಲಾಸ್ಟ್ ಕ್ವಶನ್. ನಾಗರಾಜ್ ಯಾದವ್ ಅವರೇ ನಿಮ್ಗೊಂದು ಲಾಸ್ಟ್ ಕ್ವಶನ್ ಪ್ಲೀಸ್. ಆದ್ಮೇಲೆ ನಿಮ್ಗೊಂದು ಲಾಸ್ಟ್ ಕ್ವಶನ್. ಈಗ ಈ ಆರೋಪ ಪ್ರತ್ಯಾರೋಪ, ರಾಜೀನಾಮೆ, ವಜಾ ಅಂತೆಲ್ಲ ನೋಡ್ತಾ ಇದೀವಲ್ಲ, ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಅನ್ನುವಂತ ಗೊತ್ತೇ ಇರುವಂತದ್ದು ಎಲ್ರಿಗೂ. ಅಂದ್ರೆ ಸೋಲಲ್ಲ ಬಟ್ ಲೀಡ್ ಕಡಿಮೆ ಆಗುತ್ತೆ ಅನ್ನುವಂತ ಕ್ಯಾಲ್ಕುಲೇಷನ್ ಅಲ್ಲಿ ಈ ಕ್ರಮನ ಅಂತ. ಪೃಥ್ವಿ ಅವರೇ, ನಿಮ್ಗೆ ಕೊನೆ ಪ್ರಶ್ನೆ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ತೇನೆ. ನಾನ್ 100% ಹೇಳ್ತೀನಿ, ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋನು. ಬಿಜೆಪಿ ಅವರಿಗೆ ನಿರಾಶೆ ಕಟ್ಟಿಟ್ಟ ಬುತ್ತಿ. 2 ಕಡೆ ಸೋಲ್ತಾರೆ, 2 ಕಡೆ ಬನ್ನಿ. ಆಮೇಲೆ ಆ ಯುವಕ ಮೊದಲನೇ ಬಾರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಕೆಲಸ ಮಾಡಿದ್ದೇವೆ. ಈ ಅಸಮಾಧಾನ ಏನು ವ್ಯತ್ಯಾಸ ಆಗಲ್ಲ ಅಂತ ಹೇಳ್ತೀರಾ? ಅಭಾವ ಇಲ್ಲೇ ನಿಲ್ಲಿಸ್ತಾ ಇದೀನಿ. ಧನ್ಯವಾದ ಅಶೋಕ್ ಗೌಡ್ರೆ, ನಾಗರಾಜ್ ಯಾದವ್ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಈ ರಾಜೀನಾಮೆ, ವಜಾ ಅನ್ನುವಂಥ ವಿಚಾರಗಳಿದಾವಲ್ಲ, ಈ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಎಲೆಕ್ಷನ್ ಅಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಆಗಿದೆ, ಹೊಡ್ತಾ ಬಿದ್ದಿದೆ ಕಾಂಗ್ರೆಸ್ಗೆ ಅನ್ನುವಂಥದ್ದು ಅಸಲಿಯಾಗಿ ಗೊತ್ತಾಗಬೇಕು, ವಾಸ್ತವ ಗೊತ್ತಾಗಬೇಕು ಅಂದ್ರೆ ಮೇ 4ರವರೆಗೂ ಕಾಯಲೇಬೇಕಾಗುತ್ತೆ. ಆ ರಿಸಲ್ಟ್ ಬಂದ ಬಳಿಕ ನಿಜಕ್ಕೂ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಒಲೆಟ್ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.